ಇನ್ನೊಂದು ಕಡೆ ಸಿ.ಟಿ. ರವಿ, ಬಿಜೆಪಿ ಮುಖಂಡ ಸಿ.ಟಿ. ರವಿ ಈ ಬಾರಿ ಚಿಕ್ಕಮಗಳೂರು ವಿಧಾನಸಭಾ ಕ್ಷೇತ್ರದಿಂದ ಸೋಲು ಅನುಭವಿಸಿದ್ರು. ತಮ್ಮ ಒಂದು ಕಾಲದ ಆಪ್ತನ ವಿರುದ್ಧವೇ ನಿಲ್ಲಬೇಕಾದಂಥ ಪರಿಸ್ಥಿತಿ ಬಂದೊದಗಿತ್ತು. ಅಲ್ಲಿ JDS ತನ್ನೆಲ್ಲ ಮತಗಳನ್ನು ಕಾಂಗ್ರೆಸ್ಗೆ ವರ್ಗಾವಣೆ ಮಾಡಿತ್ತು. ಅದರ ಬದಲಿಗೆ ಕಾಂಗ್ರೆಸ್ ಹಾಸನದಲ್ಲಿ ಸ್ವರೂಪ್ಗೆ ತನ್ನೆಲ್ಲ ಮತಗಳನ್ನು ವರ್ಗಾವಣೆ ಮಾಡಿ ಅದೊಂದು ರೀತಿಯಲ್ಲಿ ಗಿವ್ ಆ್ಯಂಡ್ ಟೇಕ್ ಪಾಲಿಸಿಯಲ್ಲಿ JDS ಮತ್ತು ಕಾಂಗ್ರೆಸ್ ನಡುವೆ ಒಂದು ಅಡ್ಜಸ್ಟ್ಮೆಂಟ್ ಪಾಲಿಟಿಕ್ಸ್ ಆಗಿತ್ತು. ಸಿ.ಟಿ. ರವಿ ಸೋತರು. ಇದೀಗ ಸಿ.ಟಿ. ರವಿ ಮತ್ತೊಮ್ಮೆ ಮಾತಾಡಿದ್ದಾರೆ. ಅವತ್ತು ನನಗೆ ಯಾರಿಂದ ಸೋಲಾಗಿದೆ ಅಂತೇಳಿ ಕೆಲವು ಹಿರಿಯ ನಾಯಕರ ಮೇಲೆ ಅಪಪ್ರಚಾರದ ರೀತಿಯಲ್ಲಿ ಅದು ಮಾತು ಬಂದಿತ್ತು. ಈಗ ಹೇಳಿದ್ದಾರೆ ಕಾಂಗ್ರೆಸ್ ನನ್ನ ಮೇಲೆ ಅಪಪ್ರಚಾರ ಮಾಡಿತು ಅಂತ ಹೇಳಿ. ಈಗ ಸಿ.ಟಿ. ರವಿ ಪರವಾಗಿ ಯಡಿಯೂರಪ್ಪ ಬ್ಯಾಟಿಂಗ್ ಮಾಡಿದ್ದಾರೆ. ಸಿ.ಟಿ. ರವಿ ಸ್ಥಾನಮಾನಕ್ಕೆ ಪ್ರಾಮಾಣಿಕ ಪ್ರಯತ್ನ ಮಾಡ್ತೀನಿ, ಅವರನ್ನು MLC ಮಾಡಬೇಕು ಅಂತ ಹೇಳಿ. ಕಾಂಗ್ರೆಸ್ ಅಪಪ್ರಚಾರದ ನನಗೆ ಸೋಲಾಗಿದೆ ಅಂತೇಳಿ ವೆರಿ ಫಸ್ಟ್ ಟೈಮ್ ಸಿ.ಟಿ. ರವಿ ಹೇಳಿದ್ದಾರೆ. ಇಲ್ಲಿ ತನಕ ಅವರು ತನ್ನ ಪಕ್ಷದವರೇ ನನಗೆ ಮೋಸ ಮಾಡಿದರು ಅಂತ ಹೇಳ್ತಾ ಇದ್ರು. ಗ್ರಹಚಾರ ಕೆಟ್ಟಿತ್ತು, JDS ನನ್ನ ವಿರುದ್ಧ ವೋಟ್ ಹಾಕ್ತು ಅಂತ ಹೇಳಿ ಏನು ಹೇಳಿದ್ದಾರೆ ಕೇಳಿಸ್ಕೊಂಡು. ನಮ್ಮ ಕೆಲಸದ ಚರ್ಚೆ ಆಗಲಿಲ್ಲ, ಅಪಪ್ರಚಾರ ಚರ್ಚೆ ಆಯಿತು. ನಮ್ಮ ನಾಯಕರುಗಳ ಹೆಸರನ್ನು ಬಳಸ್ಕೊಂಡ್ರು, ಅವ್ರ ಹೆಸರನ್ನು ಬಳಸ್ಕೊಂಡು ಅಪಪ್ರಚಾರ ಮಾಡಿದ್ರು. ನಮ್ಮ ಗ್ರಹಚಾರ ಕೆಟ್ಟಿತ್ತು ಅಂತ ಕಾಣುತ್ತೆ. ಜನತಾದಳನು ಅವರಿಗೆ ಸಪೋರ್ಟ್ ಮಾಡಿಬಿಡ್ತು. ಕ್ಯಾಂಡಿಡೇಟ್ ಇದ್ರು, ಅವರು ಅವರಿಗೆ ಸಪೋರ್ಟ್ ಮಾಡಿದ್ರು. ಒಂದು ಕ್ಷಣ ದುಡಿಯ ಎತ್ತಿಗೆ ಮೇವು ಹಾಕಬೇಕು ಅಂತ ಯೋಚನೆ ಮಾಡಿದ್ರೆ, ಕೆಲಸ ಮಾಡೋರಿಗೆ ಓಟ್ ಕೊಡಬೇಕು ಅಂತ ಯೋಚನೆ ಮಾಡಿದ್ರೆ, ನಾವು ಜಿಲ್ಲೆಯಲ್ಲಿ 5 ಜನ ಕೆಲಸ ಮಾಡಿಯೂ ಸೋತ್ವಿ. ಇವತ್ತು ಯಾವ ನಮ್ಮ ಸಿ.ಟಿ. ರವಿಯವರಿಗೆ ಅನ್ಯಾಯ ಆಗಿದೆ, ಯಾರು ವಿಧಾನಸಭೆಯೊಳಗೆ ಗುಡುಗಬೇಕಾಗಿತ್ತು ಅವರು ಇನ್ನು ಹೊರಗಿದ್ದಾರೆ. ಅವರಿಗೆ ಮುಂದೆ ಬರುವ ದಿವಸಗಳಲ್ಲಿ ವಿಧಾನಸಭೆ, ವಿಧಾನ ಪರಿಷತ್ ಎಲ್ಲಾದ್ರೂ ಒಂದು ಅವಕಾಶ ಸಿಗಲೇಬೇಕು. ಅದಕ್ಕೆ ಎಲ್ಲ ರೀತಿಯ ಪ್ರಯತ್ನವನ್ನ ಪ್ರಾಮಾಣಿಕವಾಗಿ ನಾನು ಮಾಡ್ತೇನೆ ಅನ್ನೋ ಮಾತನ್ನು ಹೇಳ್ತಾ, ಇದು ಯಾವ ರೀತಿ ಇತ್ತು ಅಂತಂದರೆ ಅಲ್ಲಿ JDS ನಾಯಕರಾಗಿದ್ದಂಥ ಭೋಜೇಗೌಡರು ಒಂದು ವಿಡಿಯೋ ಲೀಕ್ ಆಗಿತ್ತು. ನಾವೆಲ್ಲ ಕಾಂಗ್ರೆಸ್ಗೆ ಹಾಕ್ಬಿಡ್ತೀವಿ ಸೋಲ್ಲಿ ಅನ್ನೋ ರೀತಿಯಲ್ಲಿ ಮಾತಾಡಿದರು. ಆಮೇಲೆ ಅಲ್ಲಿ 30,000 ಬರ್ತಾ ಇದ್ದಂತಹ JDSಗೆ ಕಳೆದ ಬಾರಿಯಲ್ಲಿ ಬಂದಿದ್ದು 4,000 ಓಟು. ಎಲ್ಲ ಓಟ್ ಕಾಂಗ್ರೆಸ್ಗೆ ಶಿಫ್ಟ್ ಆಯಿತು. ಕಾಂಗ್ರೆಸ್ಗೆ ಹೆಲ್ಪ್ ಮಾಡಿದ ಕಾರಣಕ್ಕಾಗಿ ಕಾಂಗ್ರೆಸ್ ಪಕ್ಕದ ಹಾಸನ ಸಿಟಿ ಕ್ಷೇತ್ರದಲ್ಲಿ ಎಲ್ಲ ಓಟನ್ನು JDSಗೆ ಹಾಕ್ತು. ಗಿವ್ ಅಂಡ್ ಟೇಕ್ ಪಾಲಿಸಿ ತರ ಇನ್ನೊಂದು ಕಡೆ ಸಿ.ಟಿ. ರವಿ ಸೋಲಿನ ಬಗ್ಗೆ ಪರಾಮರ್ಶೆ ಮಾಡಿ ಬೇಸರದ ಮಾತನಾಡಿದ್ದಾರೆ. ಇದಕ್ಕೆ ಕಾಂಪನ್ಸೇಷನ್ ಅನ್ನೋ ರೀತಿಯಲ್ಲಿ ಯಡಿಯೂರಪ್ಪನವರು ಮುಂದಿನ ದಿನಗಳಲ್ಲಿ MLCನಾದ್ರೂ ಮಾಡಬಹುದು, ಸಿ.ಟಿ. ರವಿ ಅವರಿಗೆ ಸೂಕ್ತ ಸ್ಥಾನಮಾನವನ್ನ ಕೊಡಬೇಕು ಅನ್ನೋ ಚಿಂತನೆ ಪಕ್ಷದಲ್ಲಿದೆ ಅಂತ ಹೇಳೋ ಮೂಲಕ ಅದೇ ವೇದಿಕೆಯಲ್ಲಿ ಸಿ.ಟಿ. ರವಿ ಅವರನ್ನ ಸಮಾಧಾನ ಮಾಡೋ ಪ್ರಯತ್ನವನ್ನ ಮಾಡಿದ್ದಾರೆ. ಕ್ಯಾಪ್ಟನ್ ಅರ್ಜುನ್ ಕೊಂದಿದ್ದು ಯಾರು? ಅವ್ರ ನರೇಟಿವ್ ಎಲ್ಲಿ ತಂದಿಟ್ಟಿದ್ದಾರೆ ಅಂತಂದ್ರೆ ಸಂಪತ್ತನ್ನ ಹಂಚಿಬಿಡೋದು ಅಂತ. ಇದು ಸ್ಟುಡಿಯೋ ಟಿಪ್ಪು ಜಯಂತಿ ಮಾಡಕ್ಕೆ ಅವ್ರಿಗೆ ಖಂಡಿಸಿದ್ರು. ವೆರಿ ನೈಸ್. ಯಾರು ತಪ್ಪು ಮಾಡಿರೋದಿಲ್ಲಿ? ಓಲೈಕೆ ಹೇಳಿಕೆ ಇದು ಅಂತ ಹೇಳಿ ಯಾಕೆ ಪರಿಗಣಿಸಬಾರದು? I.N.I. ವೇದಿಕೆ ಇದು ಫೋಟೋ ಎಲ್ಲರದು ಒಂದು ಟೈಮ್ ನಿಮ್ಮ ಸಮಯ ಮುಗಿದಿದೆ. ಅವ್ರು ಹೇಳೋಕ್ಕಿಂತ ಮುಂಚೆನೆ ಹೇಗೆ ಪ್ರತಾಪ್ ಸಿಂಹ ಪಾಸ್ ಕೊಟ್ಟಿದಂತ ಆಗ್ಲಿ ಡಿಕ್ಲೇರ್ ಆಗೋಗಿತ್ತು ಅಂತ ನನಗೊಂದು ಡೌಟ್ ಬಂತು. ಸಾಕು ನಿಲ್ಸಿ. ಕೆಟ್ಟ ಪದ ಬಳಕೆ ಕಾಂಬಿನೇಷನ್ ಇಟ್ಟಿಲ್ಲ ನಾವಿಲ್ಲಿ. ರಿಪಬ್ಲಿಕ್ ವರ್ಡ್ ಆ್ಯಪ್ ಇದು ಕೇವಲ ಅಪ್ಲಿಕೇಶನ್ ಅಲ್ಲ, ಸಮಗ್ರ ಸುದ್ದಿಗಳ ಸಂಪರ್ಕ ಮಾರ್ಗಕ್ಕೆ ಕ್ರಾಂತಿಕಾರಿ ಬದಲಾವಣೆ. ರಿಪಬ್ಲಿಕ್ ವರ್ಡ್ ಆ್ಯಪ್ ಕೇವಲ ಸುದ್ದಿ ಅಪ್ಲಿಕೇಶನ್ ಪರಿಚಯಿಸ್ತಾ ಇಲ್ಲ, ಬದಲಾಗಿ ಡಿಜಿಟಲ್ ಸುದ್ದಿ ಬಳಕೆಯ ಹೊಸ ಯುಗಕ್ಕೆ ನಾಂದಿ ಹಾಡ್ತಾ ಇದೆ. ಇದೊಂದು ಬ್ರೇಕಿಂಗ್ ನ್ಯೂಸ್, ಪ್ರಭಾವಶಾಲಿ ಕಾರ್ಯಕ್ರಮಗಳಿಗೆ ಗಟ್ಟಿಯಾದ ನ್ಯೂಸ್. ಇಲ್ಲಿ ಕೇವಲ ತಾಜಾ ಸುದ್ದಿ, ಅದರ ನೇರ ಪ್ರಸಾರ ಮತ್ತು ಚರ್ಚೆಗಳಿಗೆ ಮಾತ್ರ ಅವಕಾಶ. ರಿಪಬ್ಲಿಕ್ ವರ್ಲ್ಡ್ ಆ್ಯಪ್ ಡೌನ್ಲೋಡ್ ಮಾಡಿಕೊಳ್ಳಿ. ಗೂಗಲ್ ಪ್ಲೇ ಸ್ಟೋರ್ ಮತ್ತು ಆಪಲ್ ಆ್ಯಪ್ ಸ್ಟೋರ್ನಲ್ಲಿ ಲಭ್ಯವಿದೆ.